ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಮಹಾಭಾರತವನ್ನು ಓದಿದಾಗ ಒಂದು ಪ್ರಶ್ನೆ ನಮ್ಮ ಮನಸ್ಸನ್ನು ಸದಾ ಕಾಡುತ್ತೆ. ಏಕಲವ್ಯನನ್ನು ಕೊಂದವರು ಯಾರು ಅಂತ. ನಿಜಕ್ಕೂ ಶ್ರೀಕೃಷ್ಣನೇ ಅವನನ್ನು ಸಂಹಾರ ಮಾಡಿದನಾ? ಹಾಗಿದ್ದರೆ ಯಾಕೆ ಅಂತ ನೋಡೋಣ ಬನ್ನಿ. ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ಏಕಲವ್ಯ ತನ್ನ ಬಲಗೈ ಅಂಗುಲವನ್ನು ನೀಡ್ತಾನೆ. ಬೆರಳು ಇಲ್ಲದೇ ಇದ್ದರೂ ಸಹ ಏಕಲವ್ಯ ತನ್ನ ಧನುರ್ವಿದ್ಯೆಯನ್ನು ತ್ಯಾಗ ಮಾಡಲಿಲ್ಲ. ಅವನು ಹೊಸ ಯುದ್ಧ ತಂತ್ರಗಳನ್ನು ಕಲಿತಾನೆ. ಅರಣ್ಯ ಯುದ್ಧ ಶೈಲಿಯನ್ನು ಆಳವಾಗಿ ಅರಿಯುತ್ತಾನೆ. ಅವನು ಮತ್ತೆ ಅಜೇಯ ಯೋಧನಾಗಿ ಬೆಳೆಯುತ್ತಾನೆ. ಏಕಲವ್ಯ ನಿಷಾದ ರಾಜನಾದ ಹಿರಣ್ಯಧನುಷನ ಪುತ್ರ. ಹಿರಣ್ಯಧನುಷನು ಮಗಧ ದೇಶದ ರಾಜನಾದ ಜರಾಸಂಧನ ಸೇನಾಧಿಪತಿಯಾಗಿರ್ತಾನೆ. ಜರಾಸಂಧ ಶ್ರೀಕೃಷ್ಣನ ಅತಿ ದೊಡ್ಡ ಶತ್ರುವಾಗಿದ್ದ. ಅವನು ಶ್ರೀಕೃಷ್ಣನ ಮೇಲಿನ ದ್ವೇಷದಿಂದ ಅಜೇಯ ಯೋಧರನ್ನು ತನ್ನ ಸೇನೆಗೆ ಸೇರಿಸಿಕೊಳ್ಳುತ್ತಿದ್ದ. ಏಕಲವ್ಯನ ಶಕ್ತಿ, ತಪಸ್ಸು ಮತ್ತು ಅವನ ಹಠವನ್ನು ನೋಡಿ ಜರಾಸಂಧ ಏಕಲವ್ಯನನ್ನು ತನ್ನ ಸೇನೆಗೆ ಸೇರಿಸಿಕೊಳ್ಳುತ್ತಾನೆ. ಅಂದರೆ ಏಕಲವ್ಯನ ಇಡೀ ಕುಟುಂಬ ಯಾದವ ವಿರೋಧಿಯಾದ ರಾಜಕೀಯ ಪಾಳಯದಲ್ಲಿತ್ತು. ಈ ಸಮಯದಲ್ಲಿ ಜರಾಸಂಧನ ಜೊತೆಗೆ ಮತ್ತೊಬ್ಬ ಭೀಕರ ಶತ್ರು ಸಹ ಇರ್ತಾನೆ. ಅವನೇ ಶಿಶುಪಾಲ. ಈ ಇಬ್ಬರೂ ಶ್ರೀಕೃಷ್ಣನ ಅತಿ ದೊಡ್ಡ ಶತ್ರುಗಳು. ಏಕಲವ್ಯ ಈ ಅಧರ್ಮ ಪಕ್ಷದ ರಾಜರಿಗೆ ಬೆಂಬಲವನ್ನು ನೀಡ್ತಾನೆ ಮತ್ತು ಅಧರ್ಮದ ಪರವಾಗಿ ನಿಲ್ತಾನೆ. ಶ್ರೀಕೃಷ್ಣ ಸಾಮಾನ್ಯ ಯೋಧನಲ್ಲ. ಅವನು ಕಾಲವನ್ನು ನೋಡುವವನು, ಭವಿಷ್ಯವನ್ನು ಅಳೆಯುವವನು. ಮುಂದೆ ನಡೆಯಲಿರುವ ಮಹಾಭಾರತದ ಯುದ್ಧದಲ್ಲಿ ಜರಾಸಂಧನ ಪಾಳಯದಲ್ಲಿರುವ ಏಕಲವ್ಯ ಧರ್ಮದ ಪರವಾಗಿರುವ ಅನೇಕ ಯೋಧರನ್ನು ಸಂಹಾರ ಮಾಡಬಹುದು ಎಂದು ಶ್ರೀಕೃಷ್ಣನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅರ್ಜುನ, ಭೀಮ, ಯುಧಿಷ್ಠಿರ ಈ ಎಲ್ಲರಿಗೂ ಸಹ ಏಕಲವ್ಯ ಭೀಕರ ಅಪಾಯವಾಗಬಹುದು ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಮುಂದೆ ಒಂದು ಯುದ್ಧದಲ್ಲಿ ಜರಾಸಂಧನ ಸೇನೆ ಮತ್ತು ಯಾದವರ ಸೇನೆ ಮುಖಾಮುಖಿಯಾಗಿ ಭೀಕರವಾದಂತಹ ಕಾಳಗ ನಡೆಯುತ್ತೆ. ಆಗ ಏಕಲವ್ಯ ಯುದ್ಧ ಭೂಮಿಯಲ್ಲಿ ಅಬ್ಬರಿಸುತ್ತಾನೆ. ಅವನ ಬಾಣಗಳು ಯಾದವರ ಸೇನೆಯನ್ನು ನಡುಗಿಸುತ್ತವೆ. ಶ್ರೀಕೃಷ್ಣ ತನ್ನ ಶಸ್ತ್ರದಿಂದ ಏಕಲವ್ಯನನ್ನು ಸಂಹಾರ ಮಾಡ್ತಾನೆ. ಇದು ವೈಯಕ್ತಿಕ ದ್ವೇಷದಿಂದ ನಡೆದಂತಹ ಯುದ್ಧವಲ್ಲ. ಇದು ಅನಿವಾರ್ಯವಾದ ಧರ್ಮಯುದ್ಧ. ಧರ್ಮದ ರಕ್ಷಣೆಗಾಗಿ ಏಕಲವ್ಯನ ಸಾವು ಅನಿವಾರ್ಯವಾಗಿತ್ತು. ಶ್ರೀಕೃಷ್ಣ ಏಕಲವ್ಯನನ್ನು ಕೊಂದದ್ದು ಅವನ ಪ್ರತಿಭೆಗೆ ಭಯಪಟ್ಟು ಅಲ್ಲ. ಶ್ರೀಕೃಷ್ಣ ಅರ್ಜುನನಿಗಿಂತ ಏಕಲವ್ಯ ಶ್ರೇಷ್ಠನಾಗಿದ್ದಾನೆ ಎಂದು ಚೆನ್ನಾಗಿಯೇ ತಿಳಿದಿದ್ದ. ಆದರೆ ಪ್ರತಿಭೆ ಧರ್ಮದ ವಿರುದ್ಧ ನಿಂತರೆ ಅದನ್ನು ಉಳಿಸಬೇಕಾ? ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಒಂದೇ ಸ್ನೇಹಿತರೆ. ಅದು ಧರ್ಮದ ರಕ್ಷಣೆಗಿಂತ ದೊಡ್ಡದು ಯಾವುದೂ ಇಲ್ಲ. ಏಕಲವ್ಯ ದುಷ್ಟನಲ್ಲ, ಅಧರ್ಮಿಯಲ್ಲ. ಅವನ ತಪ್ಪೇನಾದರೂ ಇದ್ದರೆ ಅದು ಅವನು ಅಧರ್ಮಿಗಳ ಪರವಾಗಿ ನಿಂತದ್ದು. ಸಮಾಜ ಅವನಿಗೆ ಸರಿಯಾದ ದಾರಿಯನ್ನು ತೋರಿಸಲಿಲ್ಲ. ಶ್ರೀಕೃಷ್ಣನಿಗಿಂತ ಮುಂಚೆ ಅವನನ್ನು ಸಾಯಿಸಿದ್ದು ಸಮಾಜದ ತಪ್ಪು ವ್ಯವಸ್ಥೆ. ಪ್ರತಿಭೆ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಅದು ಧರ್ಮದ ದಾರಿಯಲ್ಲಿರಬೇಕು. ಪ್ರತಿಭೆಗೆ ಸರಿಯಾದ ಅವಕಾಶವನ್ನು ನೀಡದ ಸಮಾಜ ಅನೇಕ ಏಕಲವ್ಯರನ್ನು ಅಧರ್ಮದ ದಾರಿಯ ಕಡೆಗೆ ತಳ್ಳುತ್ತೆ. ನಿಮಗೆ ಈ ಕಥೆ ಆಳವಾಗಿ ತಟ್ಟಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.